ಅನಂತಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೀ ಜೈ. ಇಂದು ಗುರುವಾರ ತಾರೀಕು 16ನೇ ತಾರೀಕಿನ ಗುರುವಾರದ ಪ್ರಾತಃ ಕಾಲದಲ್ಲಿ ನಾವು ಇದ್ದೇವೆ. ಗುರುವಾರ ಬಂತೆಂದರೆ ನಮಗೆ ಒಂದು ಹಬ್ಬದ ವಾತಾವರಣ. ಸಾಯಿಯ ಚರಣವನ್ನು ಕಾಣುವಂಥ, ಗುರು ರಾಘವೇಂದ್ರನ ಚರಣವನ್ನು ಕಾಣುವಂಥ, ಗುರು ದತ್ತಾತ್ರೇಯವರ ಚರಣವನ್ನು ಕಾಣುವಂಥ, ಸೇವೆ ಮಾಡುವಂಥ ದಿನ ಈ ಗುರುವಾರ. ಬಾಬಾರವರ ಸಂಘ ಹೇಗಿರಲಿ, ನಮಗೆ ಬಾಬಾರವರ ಹತ್ತಿರ ನಮ್ಮ ಬೇಡಿಕೆ ಹೇಗಿರಲಿ, ನಮ್ಮದು ಬಾಬಾವರ ಹತ್ತಿರ ನಮ್ಮ ಯಾಚನೆ ಹೇಗಿರಬೇಕು, ಒಂದು ಕೆಲವು ವಿಚಾರಧಾರೆಗಳನ್ನು ಇಲ್ಲಿ ನಾನು ಮಂಡಿಸ್ತಾ ಇದ್ದೇನೆ. ಬಾಬಾರವರು ಶಿರ್ಡಿಯ ಬೇವಿನ ಮರದ ಮೇಲೆ ಕಾಣಿಸಿಕೊಂಡ ನಂತರ ತಮ್ಮ ಪರಂಧಾಮವನ್ನು ಸೇರುವ ತನಕ ಬಾಬಾರವರ ಇಡೀ ಜೀವನ ನಿರ್ವಹಣೆಯನ್ನು ಸಾಯಿ ಚರಿತ್ರೆಯಲ್ಲಿ ನಾವು ನೋಡಿದಾಗ ಬಾಬಾ ಅವರು ಗಳಿಸಿದ್ದು ಏನೂ ಅಲ್ಲ, ಬಾಬಾರವರು ಧಾರೆ ಎಳೆದದ್ದು ಅಪಾರ. ಕೊನೆ ಗಳಿಗೆಯಲ್ಲಿ 9 ನವನಾಣ್ಯಗಳನ್ನು ಲಕ್ಷ್ಮೀಬಾಯಿಗೆ ಕೊಟ್ಟಿರುವುದೇ ಅವರಲ್ಲಿ ಉಳಿದಂಥ ಅವರ ಆಸ್ತಿ. ನಾವು ಬಾಬಾರವರಲ್ಲಿ ಪ್ರಾರ್ಥನೆ ಮಾಡುವಾಗ ನಾವು ಕೇಳ್ತೇವೆ ಬಾಬಾರ ಹತ್ರ, ನಮಗೆ ಇದನ್ನು ಕೊಡು, ಅದನ್ನು ಕೊಡು, ನಮ್ಮ ಬೇಡಿಕೆನ ಇಷ್ಟ ಮಾಡು, ಬಾಬಾರವರೇ ನಮ್ಮ ಕಷ್ಟಗಳನ್ನು ದೂರ ಮಾಡು, ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡು. ಅವೆಲ್ಲಕ್ಕಿಂತ ನಾವು ಬಿಡಬೇಕು, ನಾನು ಬಿಡ್ತಾ ಇದ್ದೇನೆ ಅಷ್ಟೇ. 2 ರೀತಿಯ ಬೇಡಿಕೆಗಳು ನಮ್ಮದು ಇರಬೇಕು. ಒಂದು, ನಾವು ಜನನ ಆದ ಮೇಲೆ ಮರಣ ಆಗೇ ಆಗತ್ತೆ. ಈ ಜನನ ಮತ್ತು ಮರಣದ ಮಧ್ಯ ನಡುವಿರುವಂಥ ಅಂತರದಲ್ಲಿ ನಮ್ಮ ಜೀವನದಲ್ಲಿ ದುಃಖ, ಸೌಭಾಗ್ಯ, ಸುಖ, ದುಃಖ ಎಲ್ಲ ಬಂದು ಮೇಳಿಸ್ತವೆ. ದುಃಖ ಬಂದಾಗ, ಕಷ್ಟ ಬಂದಾಗ ದೇವರ ಮೊರೆಯನ್ನು ಹೋಗ್ತೀವಿ. ಆದರೆ ನಾವೆಂತ ಒಂದು ಬೇಡವನ ಮಧ್ಭಾಗದಲ್ಲಿ ಅದರ ವಿವರಣೆಯನ್ನು ಕೊಟ್ಟಿದ್ದಾರೆ. ಹಾಗೆ ಬಾಬಾರ ಹತ್ರ ನಾವು ಬಿಡಬೇಕು. ಮೊದಲನೇದಾಗಿ ಜನನ ಮರಣಗಳ ಮಧ್ಯದಿಂದ ನಾವು ಕೇಳ್ತೇವೆ, ಇದರಿಂದ ಬಿಡುಗಡೆ ಅಂದರೆ ಅರ್ಥಾತ್ ಮೋಕ್ಷ. ಇದು ಎಲ್ಲ ಸರ್ವೇ ಸಾಮಾನ್ಯ ಭಕ್ತರು, ಅಧ್ಯಾತ್ಮ ಚಿಂತನೆಯ ತುಟ್ಟ ತುದಿಯಲ್ಲಿ ಇರುವವರು, ಸಾಧನೆ ಮಾಡುವವರು ಕೇಳುವಂಥದ್ದು ಏನೆಂದರೆ, ಈ ಜನನ ಮರಣಗಳಿಂದ ನನಗೆ ಬಿಡುಗಡೆ ಮಾಡುವಂತ. ಅದಕ್ಕಿಂತ ಮೇಲಾದ ಏನಾದರೂ ಇದೆ. ಅದೇನೆಂದರೆ ಪರಮಾತ್ಮನ ಪ್ರಾಪ್ತಿಗಾಗಿ, ಅಂದರೆ ಸಾಯಿಯ ಚರಣ ಪ್ರಾಪ್ತಿಗಾಗಿ, ಸಾಯಿಯನ್ನು ಸೇವೆ, ಸಾಯಿಯ ಚರಣಕ್ಕೆ ನಾವು ಮೋಕ್ಷ, ಸಾಯಿಯನ್ನೇ ನಮ್ಮ ದೇಹದಲ್ಲಿ ಮೆಳೆಸುವಂಥ ಪ್ರಾಪ್ತಿಗಾಗಿ, ಭಗವತ್ ಪ್ರಾಪ್ತಿಗಾಗಿ ನಮ್ಮ ಪ್ರಾರ್ಥನೆ ಇರಬೇಕು. ಯಾಕೆಂದರೆ ನಾವು ಜನನ ಮರಣದಿಂದ ಬಿಡುಗಡೆಯಾಗಬೇಕೆಂತ ಭಕ್ತ ಆಶಿಸುವುದು ಅಲ್ಪಸಂಖ್ಯೆ. ಜನನ ಮರಣಗಳಿಂದ ಬಿಡುಗಡೆ ಆಗಬೇಕೆಂದು ಆಶಿಸುವವರು ಅಲ್ಪಸಂಖ್ಯೆಯಲ್ಲಿದ್ದಾರೆ. ಆದರೆ ನಾವು ಯಾವ ರೀತಿ ಬೇಡಬೇಕು ಅಂತ ಭಗವಂತನಲ್ಲಿ ಈ ಮೂಲಕ ನಾವು ಪ್ರಾರ್ಥನೆಯನ್ನು ಮಾಡ್ಬೋದು. ಒಂದನೇದಾಗಿ, ಅಹಂ ಹರೇತವ ಪಾದೈಕ ಮೂಲ ದಾಸಾನುದಾಸೋ ಭವಿತಾಸ್ಮಿ ಭೂಯಃ ಮನಃ ಸ್ಮರೇತಾತ್ಮ ಪತೇರ್ಗುಣಾನ್ ನೋ ಗೃಣಿತ ವಾಕ್ಕರ್ಮ ಕರತುಕಾಯಃ. ದೇವನೇ, ನಾನು ಎಂದೆಂದು ನಿನ್ನ ಪಾದಕಮಲ ಒಂದನ್ನೇ ನಂಬಿದ ದಾಸನಾಗ್ತೇನೆ. ನನ್ನ ಮನ ನನ್ನ ಒಡೆಯನ ಧ್ಯಾನದಲ್ಲಿರಲಿ, ನನ್ನ ಮಾತು ಅವನ ಗುಣಗಳನ್ನು ಕೊಂಡಾಡಲಿ, ನನ್ನ ಮೈ ಅವನ ಸೇವೆಯನ್ನು ಮಾಡಲಿ. ಅಹಂ ನಾಕಪೃಷ್ಟಂ ನ ಚ ಪಾರಮೇಷ್ಟಂ ನ ಸಾರ್ವಭೌಮಂ ನ ರಸಾಧಿಪತ್ಯಂ ನ ಯೋಗ ಸಿದ್ಧಿರ್ ಪುನರ್ಭವಂ ವಾ ಸಮಂಜಸಂ ತ್ವಾ ವಿರಹ್ಯಕಾಂಕ್ಷಿ ನ ನಾಕದೃಷ್ಟಂ ನ ಚ ಪಾರಮೇಷ್ಟಂ. ನನಗೆ ನಿನ್ನನ್ನು ಬಿಟ್ಟು
ಬೇರೆ ಸ್ವರ್ಗ ಬೇಡ, ಬ್ರಹ್ಮ ಲೋಕಾದಿತ್ಯ ಬೇಡ, ಪಾರಮೇಷ್ಟಂ ನನಗೆ ಲೋಕಾದಿತ್ಯ ಬೇಡ, ಭೂಮಿಯ ಸಾಮ್ರಾಜ್ಯ ಬೇಡ, ಯೋಗ ಸಿದ್ಧಿರ್ಪನರ್ಭವಂ ಯೋಗ ಸಿದ್ಧಿಯೂ ಬೇಡ, ಜನನ ಮರಣದಿಂದ ಎಂದು ಬಿಡುಗಡೆಯೂ ಬೇಡ, ಇವೆಲ್ಲಕ್ಕಿಂತ ಹೆಚ್ಚಾಗಿ ಸೌಭಾಗ್ಯ ನಿಧಿ ನೀನೇ. ನಮ್ಮ ಸಾಯಿಯೇ ಸೌಭಾಗ್ಯ ನಿಧಿ. ಅಜಾತ ಪಕ್ಷ ಇವ ಮಾತ್ರಂ ಖಗಾಹ ಸ್ತನ್ಯಂ ಯಥಾ ವತ್ಸತರ ಕ್ಷುಧಾರ್ತಿತಾಹ. ಹಾಗೆ ರೆಕ್ಕೆ ಬಲಿಯದಿರುವ ಪಕ್ಷಿಯು ಮರಿ ಹಕ್ಕಿ ತಾಯಿ ಹಕ್ಕಿಯನ್ನು ಹೇಗೋ, ಹಾಗೆ ಹಸಿದ ಕರು ತಾಯಿ ಹಾಲನ್ನು ಹೇಗೋ ಅದೇ ರೀತಿ ಸೇವಿಸಲಿಕ್ಕೆ ಆತುರ ಪಡ್ತದೆಯೋ, ಹಾಗೆ ನನ್ನ ಮನವು ಪ್ರಿಯವಾದ ನಿನ್ನನ್ನು ಕಾಣಲು ಬಯಸ್ತಾ ಇದೆ. ಅದಕ್ಕಾಗಿ ಈ ರೀತಿ ಪ್ರಾರ್ಥನೆ ನಮ್ದಿರಬೇಕು. ಅದಕ್ಕಾಗಿ ನಾವು ಬೇಡಬೇಕು ಸಾಯಿ ಹತ್ರ. ನಮಗೆ ಸಂಸಾರ ಕೋಪದಲ್ಲಿ ಕುಳಿತು ಆಶೆ ಆಕಾಂಕ್ಷೆಗಳನ್ನು ಹೊತ್ತುಕೊಂಡು ಅದು ಬೇಕು ಇದು ಬೇಕು ಅಂತ ಸಾಯಿ ಭಕ್ತರು ನಮಗೆ ಬೇಡ, ಅಂಥ ಕುಟುಂಬ ಬೇಡ, ಅಂಥ ಪರಿವಾರ ಬೇಡ. ನಿರ್ಲಿಪ್ತನಾಗಿ ಸಾಯಿ ಕ್ಷಣದಲ್ಲಿ ಗುರು ಸೇವೆ ಮಾಡುವಂಥ ಸಾಯಿ ಸೇವೆ, ಕೇವಲ ಸಾಯಿ ಸೇವೆಯನ್ನು, ಶ್ರೀ ದೇವರ ಸೇವೆಯನ್ನು ಮಾಡುವಂಥ, ಸಾಯಿಯ ಚರಣಕ್ಕೆ ಸೇವೆ ಮಾಡುವಂಥ ಗುರು ಸೇವೆ, ಆತನ ಸೇವೆ, ಆತನ ಸಂಕೀರ್ತನೆ, ಆತನ ಸಚ್ಚರಿತ್ರೆಯ ಅನುಸಂಧಾನ ಮಾಡುವಂಥ, ಸಾಯಿಯ ಮೂಲಕ ಸಾಯಿಯನ್ನು ಎಲ್ಲರ ಮನದಲ್ಲಿ ಹೃದಯದಲ್ಲಿ ಬಿತ್ತಿಸುವಂಥ, ಬಿತ್ತನೆ ಮಾಡುವಂಥ ಸಾಯಿ ಭಕ್ತರು ಬೇಕು. ಅದಕ್ಕಾಗಿ ನಾನು ಬೇಡ್ತಾ ಇದ್ದೇನೆ ಸಾಯಿ ಶರಣಕ್ಕೆ ನಾವೆಲ್ಲರೂ. ಅದಕ್ಕಾಗಿ ಕೇವಲ ಸಾಯಿಯ ಚರಣದಲ್ಲಿ ಚರಣವನ್ನು ನಂಬಿಕೊಂಡು ಸಾಯಿಯ ಹೆಸರಿನಲ್ಲಿ ಧನಾರ್ಜನೆ ಮಾಡುವಂಥ, ಸಾಯಿ ಹೆಸರಿನಲ್ಲಿ ಏನೇನೋ ಬಿಡುವಂಥ, ತಮ್ಮ ಕಾಮನೆಗಳನ್ನು ಬಿಡುವಂಥ, ಇಂಥ ಆಗಬೇಕು, ಇಂಥವು ಆಗಬೇಕು, ಇಂಥವು ದೊರಬೇಕು ಅಂತ ಆಕಾಂಕ್ಷೆ ಅಂತ ಬಿಡುವಂಥ ನಮಗೆ ಅಂಥ ಸಾಯಿ ಭಕ್ತರು ಬೇಡ, ಅಂಥ ಸಂತರು ಬೇಡ, ಅಂಥ ಗುರು ಮಂದಿರಗಳು ಅಥವಾ ಸ್ಥಾನವೂ ಬೇಡ. ಗುರು ಹೇಗಿರಬೇಕು, ಸಂತರು ಹೇಗಿರಬೇಕೆಂತ ನಮ್ಮ ಕಗ್ಗತ್ತಲೆಯನ್ನು ದೂರ ಮಾಡಿ ಸಾಯಿ ಚರಣಕ್ಕೆ ಒಯ್ಯುವಂಥ ಸಾಯಿ ಸಂತರು ಗುರುಗಳು ನಮಗೆ ಬೇಕು. ನಮ್ಮ ಅಂಧಕಾರ ಮನಕ್ಕೆ ಸಾಂತ್ವನವನ್ನು ನೀಡುವಂಥ ಗುರುಸ್ಥಾನ, ಸಾಯಿ ಚರಣ, ಸಂತರ ಆವಾಸ ನಮಗೆ ಬೇಕು. ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ನಾನು ಸಂತರಲ್ಲಿದ್ದೇನೆ ಅಂತ. ಅಂತಹ ಸಂತರು ನಮಗೆ ಬೇಕು. ಅದಕ್ಕಾಗಿ ನಾನು ಬೇಡಿಕೊಳ್ತಾ ಇದ್ದೇನೆ, ಈ ಜನ್ಮದಲ್ಲಿ ಸಾಯಿಯೇ ನಮಗೆ ಜನನ ಮರಣಗಳ ನಡುವಿನ ಈ ಜಂಜಾಟ ಬೇಡ, ಮೋಕ್ಷ. ನಾನು ನಿನ್ನನ್ನು ಬೇಡ್ತಾ ಇದ್ದೀನಿ, ನಿನ್ನ ಪಾದಕಮಲ, ನಿನ್ನ ಆಶ್ರಯವನ್ನು ನಾನು ಬೇಡ್ತಾ ಇದ್ದೇನೆ. ನೀನೇ ನನಗೆ ಸೌಭಾಗ್ಯ, ನಿನ್ನ ಚರಣಕ್ಕೆ ದಾಸನಾಗ್ತೇನೆ ಅಂತ ನಾವು ಬೇಡಬೇಕು. ಆಗ ಬಾಬಾ, ಇದೇ ಬೇಡಿಕೆ ನಮ್ಮ ಭಕ್ತರದಿರಬೇಕು. ಆಗ ಬಾಬಾ ನಮ್ಮನ್ನು ಕಾಯ್ತಾನೆ. ಖಂಡಿತವಾಗಿ ಬಾಬಾ ಅವರ ಅಮೃತವಾದಂಥ ಅಮೃತ ವರ್ಷಿಣಿ ನಮಗೆ ದೊರಕಲಿ ಅಂತ ಹೇಳ್ತಾ, ಸಾಯಿ ಚರಣಕ್ಕೆ ನಮನ ಮಾಡುವ ಅಂತ ಹೇಳ್ತಾ, ಸಾಯಿಯ ಆಶೀರ್ವಾದ ಖಂಡಿತವಾಗಿ ಸಾಯಿ ಭಕ್ತರೇ ಈ ಮೂಲಕ ಪ್ರಾರ್ಥನೆ ನಮಗೆ ಇರಲಿ. ಸಾಯಿಯ ಚರಣವನ್ನು ನಂಬಿರಿ, ಸಾಯಿ ಪಾದವನ್ನು ಕಣ್ಣು ಮುಚ್ಚಿ ಸಾಯಿಯ ಪಾದವನ್ನು ಶಿರಸವಾಗಿ ಸಾಯಿ ದೇವರ ಚರಣವನ್ನು ನೋಡಿ ಅಂತ ಹೇಳ್ತಾ, ನೀನೇ ಸೌಭಾಗ್ಯ ನಿಧಿ ಇರುವಾಗ ಬೇರೆ ಯಾರ ಅವಶ್ಯಕತೆಯೂ ಇಲ್ಲ ಅಂತ ಹೇಳ್ತಾ, ಇವತ್ತಿನ ಈ ಗುರುವಾರದ ಒಂದು ಚರಣ ಅಮೃತವನ್ನು ನಿಮಗೆ ಕೊಡ್ತಾ ಇದ್ದೀನಿ. ಇದು ನಾನು ಸಾಯಿಯ ಸೇವಕನಾಗಿ ಒಂದು ಸಣ್ಣ ಸೇವೆಯನ್ನು ಮಾಡ್ತಾ ಇದ್ದೀನಿ. ಬಾಬಾ ಹೇಳಿದಂತೆ ನನ್ನ ಸಂಕೀರ್ತನೆ ಎಲ್ಲಿ ನಡೀತದೆಯೋ ನಾನು ಅಲ್ಲಿ ಇರ್ತೇನೆ ಅಂತ ಹೇಳಿದ ಮಾತಿಗೆ ಒಂದು ಚಿಕ್ಕವಾದಂಥ ಚೊಕ್ಕದಾದಂಥ ಅಮೃತವಾದಂಥ ನುಡಿಗಳನ್ನು ನಿಮಗೆ ಹೇಳಿದ್ದೇನೆ. ಸಾಯಿರಾಮ್ ಸಾಯಿರಾಮ್ ಸಾಯಿರಾಮ್. ಶುಭವಾಗಲಿ ಶುಭವಾಗಲಿ ಶುಭವಾಗಲಿ.